ಇವಾಗ ನಾವು ಡಿಟರ್ಮಿನೆಂಟ್ ಕಂಡುಹಿಡಿಯೋದನ್ನ ಕಲ್ತ್ಕೊಳ್ಳೋಣ. ಇಫ್ ಯು ಹ್ಯಾವ್ ಅ ಮ್ಯಾಟ್ರಿಕ್ಸ್ ಆಫ್ ಆರ್ಡರ್ 1 ಅಂತ ಹೇಳಿದ್ರೆ ಈ ರೀತಿಯಲ್ಲಿ ಇತ್ತು ಅಂತ ಹೇಳಿದ್ರೆ ಇದರ ಡಿಟರ್ಮಿನೆಂಟ್ ಬಂದು mna. ಮತ್ತೆ ಇಲ್ಲೊಂದು ಎಕ್ಸಾಂಪಲ್ ಕೊಟ್ಬಿಡ್ತೀನಿ ನೋಡಿ. ಇಫ್ ಡಿ ಇಸ್ ಮೇಡ್ ಅಪ್ ಆಫ್ -4.6, ನಿಮ್ಮ ಡಿಟರ್ಮಿನೆಂಟ್ ಬಂದು ನೆಗೆಟಿವೇ ಬರುತ್ತೆ. 4.6 ಹೌದು, ನೆಗೆಟಿವ್. ಎಸ್ ಅ ನೆಗೆಟಿವ್, ಇಟ್ಸ್ ನಾಟ್ ಮ್ಯಾಗ್ನಿಟ್ಯೂಡ್. ಹಾಗಾಗಿ ಈ ಉದಾಹರಣೆ ಕೊಡ್ತಾ ಇದ್ದೀನಿ, ನೆಗೆಟಿವ್ ಉತ್ತರ ಕೂಡ ಬರಬಹುದು. ಮತ್ತು ಇಫ್ ಯು ಹ್ಯಾವ್ ಎನ್ ಆರ್ಡರ್ ಪೇರ್ ಆಫ್ 2 ಈ ರೀತಿಯಲ್ಲಿ ಇತ್ತು ಅಂತ ಹೇಳಿದ್ರೆ ಇದಕ್ಕೆ ಉತ್ತರ ಹೇಗೆ ಕಂಡುಹಿಡಿಯೋದು ಅಂತ ಹೇಳಿ ನಾನು ಒಂದು ಅನಿಮೇಷನ್ ಥ್ರೂ ಹೇಳ್ಕೊಡ್ತೀನಿ. ಹಾಂ, ಇಲ್ಲಿಂದ ನೋಡ್ಬೇಕು ನೀವು. ಇದು 2/2. ಸೊ ಇಲ್ಲಿ ಒಂದು ಪರ್ಟಿಕ್ಯುಲರ್ ವೇ ಅಂತ ಹೇಳಿದ್ರೆ ಒಂದು ವಿಧಾನದಲ್ಲಿ ನಾವು ಮಾಡ್ತೀವಿ ವಿಷಯಗಳನ್ನ ಸಾಲ್ವ್ ಮಾಡೋದಾಗಿರಲಿ. ಅದು ಹೇಗೆ ಮಾಡ್ತೀವಿ, ಯಾವ ಎಲಿಮೆಂಟ್ಸ್ ತೊಗೊತಾ ಇದ್ದೀವಿ, ಸೊ ಏನು ಸಿಂಬಲ್ ಆಗ್ತಿದ್ದೀವಿ ಅದನ್ನೆಲ್ಲ ನೀವು ತಿಳ್ಕೊಬೇಕು. ಆಯಿತಾ, ನೋಡ್ಕೊಳ್ಳಿ. ಇವಾಗ ಯೋಚನೆ ಮಾಡಿದ್ರಿ, ಏನು ಮಾಡಿದ್ರಿ ಅಂತ ಯೋಚನೆ ಮಾಡಿ. ಇನ್ನೊಂದ್ಸತಿ ನೋಡಿಸ್ಲಾ, ಒಂದು ಡಿಸ್ಕಸ್ ಮಾಡ್ಬಿಡ್ತೀನಿ ರೀ ಮೊದಲನೇದಾಗೆ. ಯಾವತ್ತಿದ್ರೂ ನೀವು A1, A11, A22 ಆ ಡಯಾಗ್ನಲಲ್ಲಿ ಇರುವಂಥ ಎಲಿಮೆಂಟ್ಸ್ ತೊಗೊಂಡು ಮಲ್ಟಿಪ್ಲೈ ಮಾಡಬೇಕು. ಅದಾಯಿತು ಅಂದಮೇಲೆ ಮತ್ತೊಂದು ಡಯಾಗ್ನಲಲ್ಲಿ A12, A21 ಆ ಡಯಾಗ್ನಲಲ್ಲಿ ಆ ಎಲಿಮೆಂಟ್ಸ್ ಕೂಡ ಮಲ್ಟಿಪ್ಲೈ ಮಾಡಬೇಕು. ಇವೆರಡರದ್ದು ನೆಗೆಟಿವ್ ಸೈನ್ ಹಾಕ್ಕೊಂಡು ಸಪ್ರೇಟ್ ಮಾಡ್ಕೊಬೇಕು ಅಂತ ಹೇಳಿದ್ರೆ ಇವೆರಡನ್ನ ಸಪ್ರೇಟ್ ಮಾಡಬೇಕು ಇದೇ ಆರ್ಡ್ರಲ್ಲಿ. ಸರಿನಾ? ಮತ್ತೊಂದು ಸತಿ ನೋಡಿ ಇದನ್ನು. ಆಯಿತಾ ಹುಡುಗರ? ಇವಾಗ ಇದರಲ್ಲಿ ನೋಡ್ತೀನಿ ನಾನು, ಯಾವತ್ತಿದ್ರೂ ನೀವು ಅಲಾಂಗ್ ದ ಈ ಪರ್ಟಿಕ್ಯುಲರ್ ಡಯಾಗ್ನಲೇ ಎಲಿಮೆಂಟ್ಸ್ ತೊಗೊಂಡು ಅವೆರಡು ನೀವು ಮಲ್ಟಿಪ್ಲೈ ಮಾಡಿ, ಮತ್ತು ಇನ್ನೊಂದು ಕಡೆ ಇರುವಂಥ ಎಲಿಮೆಂಟ್ಸ್ನ ತೊಗೊಂಡು ಅವೆರಡು ಮಲ್ಟಿಪ್ಲೈ ಮಾಡಿ ಅವೆರಡನ್ನ ನೀವು ಸಬ್ಟ್ರಾಕ್ಟ್ ಮಾಡಬೇಕು. ಸರಿನಾ? ಸೊ ದಿಸ್ ಶುಡ್ ಆಲ್ವೇಸ್ ಬಿ ದ ಫಸ್ಟ್ ಒನ್ ಟು ಬಿ ಟೇಕನ್. ಮೊದಲಾಗಿ ಅದೇ ತೊಗೊಬೇಕು ನೀವು. ಇಲ್ಲಿ ನಾನು A-B-M-N ಬದಲಾಗಿ A1, B1, A2, B2 ಆಗ್ತು ಅಂತ ಹೇಳಿದ್ರೆ ನಮ್ಮ ಫಾರ್ಮುಲಾ A1, B2 ಮೈನಸ್ A2, B1. ಎಲ್ಲಿ ನೋಡ್ತೀವಿ ಇದನ್ನು? ಹೌದು, ಲೀನಿಯರ್ ಈಕ್ವೇಷನಲ್ಲಿ ನೋಡಿದ್ರಿ. ಸೊ ದ್ಯಾಟ್ಸ್ ಯುವರ್ ಡಿಟರ್ಮಿನೆಂಟ್. ಸೊ ಈ ರೀತಿಯಲ್ಲಿ ಎಲ್ಲ ಲಿಂಕ್ ಆಗಿದೆ, ಇದೇ ಅದರದ ಸಂಬಂಧ. ಸರಿನಾ? ಒಂದು ಎಕ್ಸಾಂಪಲ್ ಕೊಟ್ಬಿಡೋಣ, ನೋಡ್ಕೊಳ್ಳಿ. ಇವಾಗ ಮೊದಲೇದು ಯಾವ್ದು ತೊಗೊಬೇಕು, ಯಾವ ಎರಡು ಎಲಿಮೆಂಟ್ ತೊಗೊಬೇಕು? ಹಾಂ ಸರಿ, ಅದನ್ನೇನು ಮಾಡಬೇಕು, ಏನು ಆಪ್ರೇಷನ್ ಮಾಡಬೇಕು ನಾವು? ಹೌದು, ಮಲ್ಟಿಪ್ಲಿಕೇಶನ್. ಮತ್ತು ಮುಂದೆ ಇನ್ಯಾವುದು? ಕರೆಕ್ಟ್, 5, 4. ಅದನ್ನೆರಡು ಏನು ಮಾಡಬೇಕು? ಮಲ್ಟಿಪ್ಲೈ ಮಾಡಬೇಕು. ಇವೆರಡು ವ್ಯತ್ಯಾಸ ಬಂದು -2. ಆಯಿತಾ? ನಾನು ಇಲ್ಲೊಂದು ಎಕ್ಸಾಂಪಲ್ ಕೊಟ್ಬಿಡ್ತೀನಿ. ಉದಾಹರಣೆ ಇದು B = -4, 3, 1, 6. ಮೊದಲನೇದಾಗಿ ಈ ಡಯಾಗ್ನಲ್ ತೊಗೊಬೇಕು ನಾವು. ಸರಿನಾ? B = -4 × 6 ಮತ್ತು 3 × 1 ನೆಗೆಟಿವ್ ತೊಗೊಬೇಕು ನಾವು. ಸೊ ಇದನ್ನೆಲ್ಲ ಸಾಲ್ವ್ ಮಾಡ್ತು ಅಂತ ಹೇಳಿದ್ರೆ -27. ಸರಿನಾ? ಅಷ್ಟೇ. ಆರ್ಡರ್ 3ಯಲ್ಲಿ ಸ್ವಲ್ಪ ವಿಷಯಗಳು ಕಾಂಪ್ಲಿಕೇಟೆಡ್ ಆಗುತ್ತೆ. ಆಯಿತಾ? ಈ ರೀತಿಯಲ್ಲಿ ಹೇಳ್ಕೊಡ್ತೀನಿ ನೋಡಿ. ಡಿಟರ್ಮಿನೆಂಟ್ ಆಫ್ ಅ ಮ್ಯಾಟ್ರಿಕ್ಸ್ ಆಫ್ ಆರ್ಡರ್ 3 ಕ್ಯಾನ್ ಬಿ ಡಿಟರ್ಮೈನ್ಡ್ ಬೈ ಎಕ್ಸ್ಪ್ರೆಸಿಂಗ್ ಇಟ್ ಇನ್ ದ ಟರ್ಮ್ ಆಫ್ ಸೆಕೆಂಡ್ ಆರ್ಡರ್ ಡಿಟರ್ಮಿನೆಂಟ್ ಅಂತ ಹೇಳಿದ್ರೆ ನಾವು 2/2 ಮ್ಯಾಟ್ರಿಕ್ಸ್ ಉಪಯೋಗಿಸ್ಕೊಬೇಕು. ಅದನ್ನು ಹೇಗೆ ಉಪಯೋಗಿಸ್ತೀವಿ ನೋಡ್ತೀವಿ ಹೋಗಿ. ದಿಸ್ ಇಸ್ ನೋನ್ ಎಸ್ ಎಕ್ಸ್ಪ್ಯಾನ್ಷನ್ ಆಫ್ ಅ ಡಿಟರ್ಮಿನೆಂಟ್ ಅಲಾಂಗ್ ಅ ರೋ ಆ್ಯಂಡ್ ಅ ಕಾಲಮ್ ಅಂತ ಹೇಳ್ತು ಅಂದರೆ ಇಲ್ಲಿ ನೋಡಿ ನೋಡ್ತೀನಿ. ನಮ್ಮ ಹತ್ರ ಒಂದು ಮ್ಯಾಟ್ರಿಕ್ಸ್ ಇದೆ. ಸೊ ಇನ್ ಜನರಲ್ ಇಲ್ಲೇನು ನೋಡ್ತೀವಿ ಅಂತ ಹೇಳಿದ್ರೆ
matrix B is made up of A, B, C, M, N, E, V, U, T. ಸರಿನಾ? ಸೊ ಇಲ್ಲಿ ಎಷ್ಟು ರೋ ಇದೆ? 1 2 3. ಇಲ್ಲಿ ಎಷ್ಟು ಕಾಲಮ್ ಇದೆ? 1 2 3. ಸೊ ಅಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ನಾವು ಯಾವುದನ್ನ ಒಂದು ರೋ ಇಲ್ಲಾಂದರೆ ಯಾವುದನ್ನ ಒಂದು ಕಾಲಮ್ ಉಪಯೋಗಿಸ್ಬೋದು ಅಂತ ಹೇಳಿ. ಹಾಗಾಗಿ ದೇರ್ ಆರ್ 6 ways ಆಫ್ ಎಕ್ಸ್ಪ್ಯಾಂಡಿಂಗ್ ಅ ಡಿಟರ್ಮಿನೆಂಟ್ ಆಫ್ ಆರ್ಡರ್ 3. ಅದು ಹೇಗೆ ಎಕ್ಸ್ಪ್ಯಾಂಡ್ ಮಾಡೋದು, ಅದು ಏನಂತ ಹೇಳಿ ನಾವು ಕಲಿತೀವಿ ಅದನ್ನು. ಬಟ್ ಒಂದೇನು ನಮ್ಮ ಮನಸ್ಸಲ್ಲಿ ಇಟ್ಕೊಬೇಕು ಅಂತ ಹೇಳಿದ್ರೆ, ಪ್ರತಿಯೊಂದರಲ್ಲೂ ಅದೇ ಉತ್ತರ ಬರುತ್ತೆ. ಏನಕ್ಕೆ ಆ ಥರ ಮಾಡಬೇಕು, ಹೋಗ್ತಾ ಹೋಗ್ತಾ ನಿಮ್ಗೆ ಅರ್ಥ ಆಗುತ್ತೆ ಯಾವ್ಯಾವ ಏನಕ್ಕೆ ಆ ಥರ ಅಷ್ಟು ಹಲವಾರು ಇದೆ, ಮತ್ತು ಯಾವಾಗ ಏನು ಉಪಯೋಗಿಸ್ಬೇಕು ಅದನ್ನು ಹೋಗ್ತಾ ಹೋಗ್ತಾ ಕಲಿತೀವಿ. ಸರಿನಾ? ಸೊ ಇದನ್ನು ಹೇಗೆ ಮಾಡೋದು ಅಂತ ಹೇಳಿ ಈ ಪ್ರೊಸೀಜರ್ನ ನೀವು ಅರ್ಥ ಮಾಡ್ಕೊಬೇಕು. ಸೊ ಇಲ್ಲಿ ನಾವು ಎಕ್ಸ್ಪ್ಯಾನ್ಷನ್ ಅಲಾಂಗ್ ದ ಫಸ್ಟ್ ರೋ ಮಾಡ್ತಾಯಿದ್ದೀವಿ. ಇದು ನಿಮ್ಮ ಮೇಟ್ರಿಕ್ಸು. ಅಲಾಂಗ್ ದ ಫಸ್ಟ್ ರೋ ಏನೇನಿದೆ ಎಲಿಮೆಂಟ್ಸ್ ನೋಡ್ಕೊಳ್ಳಿ ಒಂದ್ಸತಿ. ಇದು ಒಂದೇ ಸತಿ ಕಲ್ತ್ಕೊಂಬಿಡಿ, ಎಲ್ಲದರಲ್ಲೂ ಇದೇ ಪ್ರೊಸೀಜರು. ಅಬ್ಸರ್ವ್ ಮಾಡಿ ಅಷ್ಟೇ, ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಿಡಿ ಹೇಗಾಗ್ತಾಯಿದೆ ಅಂಥೇಳಿ. ಅಬ್ಸರ್ವ್ ಮಾಡಿ. ಏನಾಯ್ತು ಇವಾಗ? ಅಲಾಂಗ್ ದ ರೋ A11 A12 A13 ನಾವು 3 ಟರ್ಮ್ ಬಂತು ಅಲ್ವಾ? ಫಸ್ಟ್ ರೋ ಅಲ್ಲಿ 3 ಟರ್ಮ್ ಇದೆ, ಹಾಗಾಗಿ ಇಲ್ಲಿ 3 ಎಲಿಮೆಂಟ್ ಇದೆ, 3 ಟರ್ಮ್ ಇದೆ. ಸರಿ ಅಲ್ವಾ? ಈ 3ರಲ್ಲೂ ನನ್ನ ಹತ್ರ 3 ವಿಷಯ ಇದೆ. ಮೊದಲನೇದಾಗಿ ಈ 1 - 1 1. ಸೊ ಈ ಥರ ಏನೋ ಒಂದು ಬದಲಾಗ್ತಾ ಇದೆ. ಅದು ಹೇಗೆ ಬರುತ್ತೆ ಅಂತ ಹೇಳಿ ನಾನು ನೋಡಿಸ್ತೀನಿ. ಮುಂದಿಂದು A11 A12 A13 ಇದೆ. ಸರಿನಾ? ಅದರ ಜೊತೆ ನಾವು ಒಂದು ಪರ್ಟಿಕ್ಯುಲರ್ ಮೇಟ್ರಿಕ್ಸ್ ಬರಿತಾ ಇದ್ದೀವಿ, ಅದರ ಡಿಟರ್ಮಿನೆಂಟ್ ಕಂಡುಹಿಡಿದು ನಮ್ಮ ಉತ್ತರ ಸಿಗುತ್ತೆ. ಅದೆಲ್ಲಿಂದ ಬಂತು ಅಂತ ಹೇಳಿದ್ರೆ, ದೋಸ್ ಆರ್ ದ ಎಲಿಮೆಂಟ್ಸ್ ವಿಚ್ ಆರ್ ನಾಟ್ ಪಾರ್ಟ್ ಆಫ್ ದ ರೋ ಆ್ಯಂಡ್ ಕಾಲಮ್ ವಿಚ್ ದ ಎಲಿಮೆಂಟ್ ಇಸ್ ಇನ್ ಅಂತ ಹೇಳ್ತು. ಅಂದರೆ A11 ತೊಗೊಂಡಾಗ A11 ಜೊತೆಗೆ ಯಾವ್ಯಾವ ಎಲಿಮೆಂಟ್ಸು ಇಲ್ಲ ಆ ರೋ ಅಲ್ಲಿ, ಅಲ್ಲಿ ಕಾಲಮಲ್ಲಿ ಹಸಿರು ಇದೆಯಲ್ಲ ಅವೆಲ್ಲ ಇಲ್ಲ. ಹಾಗಾಗಿ ನಿಮ್ಮ ಮೊದಲೇ ಟರ್ಮ್ ಬಂದು ಈ ರೀತಿಯಲ್ಲಿ ಕಾಣುತ್ತೆ. A12 ಬಂದಾಗ ಇದರಲ್ಲಿ ಯಾವ ಎಲಿಮೆಂಟ್ಸ್ ಇಲ್ಲ? A21 A33 A23 A31 ಅಲ್ವಾ? ಹಸಿರಲ್ಲಿ ಇರೋವಂಥ ಎಲಿಮೆಂಟ್ಸು ಇಟ್ಸ್ ನಾಟ್ ಪಾರ್ಟ್ ಆಫ್ ದ ರೋ ಆ್ಯಂಡ್ ಕಾಲಮ್. ಹಾಗಾಗಿ ಮುಂದಿನ ಎಕ್ಸ್ಪ್ರೆಷನ್ನು ಈ ರೀತಿಯಲ್ಲಿ ಕಾಣುತ್ತೆ. ಕೊನೆಯದಾಗಿ ಇದು ಕಾಣುತ್ತೆ. ಸರಿನಾ? ಸೊ ಈ ರೀತಿ ನೀವು ಯೋಚನೆ ಮಾಡ್ಬೋದು. ಆಯಿತಾ? ಸೊ ಪ್ರೊಸೀಜರ್ ಇದು. ಈ 1 - 1 ಅದೆಲ್ಲಿಂದ ಬರ್ತಾಯಿದೆ ಅಂಥೇಳಿ ಅದು ಪ್ರೊಸೀಜರ್ ಏನೋ ಇಲ್ಲ ಅಂತ ಹೇಳಿದ್ರೆ ಅದು ಬೇಸಿಕ್ ಏನು ಅಂತ ಹೇಳಿ ಇಲ್ಲಿ ಡಿಸ್ಕಸ್ ಮಾಡ್ತೀನಿ ಇವಾಗ. ಸೊ ಮೊದಲನೇದಾಗಿ ವಿ ಆರ್ ಲುಕಿಂಗ್ ಎಟ್ ಡಿಟರ್ಮಿನೆಂಟ್ ಆಫ್ ಬಿ. ಸೊ ಮೊದಲೇ ಎಲಿಮೆಂಟ್ ತೊಗೊಂಡಾಗ ನಾನು ಇಲ್ಲಿ -1 to the power of 1 + 1 ಅಂತ ಬರ್ಕೊಬೇಕು, ಇಂಟು A ಅಂತ ಬರ್ಕೊಬೇಕು. ಆ್ಯಂಡ್ ವಿ ನೀಡ್ ಟು ಫಿಗರ್ ಔಟ್ ದ ಡಿಟರ್ಮಿನೆಂಟ್ ಆಫ್ ಯಾವ್ಯಾವ ಎಲಿಮೆಂಟ್ಸು ಹೇಳಿ ನೋಡೋಣ. ಇದರಲ್ಲಿ ಇಗ್ನೋರಿಂಗ್ ದ ರೋ ಆ್ಯಂಡ್ ಕಾಲಮ್ ವಿಚ್ ದ ಎಲಿಮೆಂಟ್ಸ್ ಕಮ್ ಫ್ರಮ್. ಸೊ ಮಿಕ್ಕಿದೇನಿದೆ ಇಲ್ಲಿ? ಹೌದು, N E U ಮತ್ತು T. ಸರಿನಾ? ಮತ್ತು ಮುಂದೆ ನೆಕ್ಸ್ಟ್ ಎಲಿಮೆಂಟ್ ಏನು? ಪ್ಲಸ್ -1 to the power of 1 + 2 ಇಂಟು ಬಿ ಅಲ್ವಾ? ವಿ ಶುಡ್ ಬಿ ಮಲ್ಟಿಪ್ಲೈಯಿಂಗ್ ವಿತ್ ಏನೋ ಯೋಚನೆ ಮಾಡಿ. ಇಗ್ನೋರಿಂಗ್ ದ ರೋ ಆ್ಯಂಡ್ ಕಾಲಮ್ ವಿಚ್ ದ ಎಲಿಮೆಂಟ್ಸ್ ಕಮ್ ಫ್ರಮ್. ಅದೆಲ್ಲ ಇಗ್ನೋರ್ ಮಾಡ್ತು ಅಂತ ಹೇಳಿದ್ರೆ ನಾವಿಲ್ಲಿ M E V ಮತ್ತು T ಜೊತೆ ಮಲ್ಟಿಪ್ಲೈ ಮಾಡಬೇಕು.
ಮತ್ತು ಮುಂದೆ -1 ಟು ದ ಪವರ್ ಆಫ್ 1 + 3 ಅದೆಲ್ಲಿಂದ ಬಂತು ಅದು ಹೇಳ್ತೀನಿ, ಇಂಟು ಸಿ ಯಲ್ಲಿ ಇಲ್ಲದೇ ಇರುವಂಥ ಎಲಿಮೆಂಟ್ಸ್ ಎಲ್ಲಿದೆ, ಇನ್ನೇನೋ ಹೌದು, ಇಟ್ ಇಸ್ MNVU ಇದು ಸರಿನಾ. ಸೊ ಕೊನೆಯದಾಗಿ ಈ -1 ಟು ದ ಪವರ್ ಆಫ್ ಈ ಪವರ್ಗಳಿದೆಯಲ್ಲ ಎಲ್ಲಿಂದ ಬರ್ತಾ ಇದೆ ಅಂತ ಹೇಳಿದ್ರೆ, ಇಟ್ಸ್ ಕಮಿಂಗ್ ಫ್ರಮ್ ದ ಪೊಸಿಷನ್ ಆಫ್ ಎ. ಇಟ್ಸ್ ಪಾರ್ಟ್ ಆಫ್ ಫಸ್ಟ್ ರೋ ಮತ್ತು ಫಸ್ಟ್ ಕಾಲಮ್, ಹಾಗಾಗಿ 1 + 1 ಅಂತ ಬಂತು. ಅದೇ B11 ಆಯಿತು ಅಂತ ಹೇಳಿದ್ರೆ, ಇಟ್ ಈಸ್ ಕಮಿಂಗ್ ಫ್ರಮ್ ಪೊಸಿಷನ್ ಆಫ್ ಬಿ ಎಸ್ ಫಸ್ಟ್ ರೋ ಸೆಕೆಂಡ್ ಕಾಲಮ್ ಅಲ್ವಾ. ಕೊನೆಯದಾಗಿ ಪೊಸಿಷನ್ ಆಫ್ ಸಿ ವಿಚ್ ಇಸ್ ಫ್ರಮ್ ಫಸ್ಟ್ ರೋ ಥರ್ಡ್ ಕಾಲಮ್, ಹೌದು ತಾನೆ. ಸೊ ಈ ರೀತಿಯಲ್ಲಿ ನಮ್ಮ ಎಲಿಮೆಂಟ್ಸು ವೇರಿ ಹಾಕ್ಕೊಳುತ್ತೆ ಆಯಿತಾ. ಈ ರೀತಿಯಲ್ಲಿ ನಮ್ಮ ಟರ್ಮ್ಸು ಬಿಲ್ಡ್ ಮಾಡಬೇಕು ನಾವು. ಸೊ ಇದೇ ರೀತಿಯಲ್ಲಿ ನಾವು ಹಲವಾರು ರೋ ಮತ್ತು ಕಾಲಮ್ ತೊಗೊಂಡು ಕೆಲಸಗಳು ಮಾಡ್ಬೋದು. ಸೊ ಇಲ್ಲಿ ನಾನು ನನ್ನದೇ ಆದ ಒಂದು ಸಮ್ಮರಿ ಮಾಡ್ತಾಯಿದ್ದೀನಿ. ಸೊ ಇಲ್ಲಿ ಏನಂತ ಹೇಳಿದ್ರೆ, ವಿ ಆರ್ ಟೇಕಿಂಗ್ ದ ಸಮ್ ಆಫ್ -1 ಟು ದ ಪವರ್ ಆಫ್ I + j Aij ಇಂಟು ಅ ನ್ಯೂ ಮ್ಯಾಟ್ರಿಕ್ಸ್ ವಿಚ್ ಇಸ್ ಆಫ್ ಆರ್ಡರ್ 2 × 2. ಸೊ ಇದು ಎಲ್ಲಿಂದ ಬರುತ್ತೆ ಅಪ್ಪ ಇದು ಅಂತ ಹೇಳಿದ್ರೆ, AII ಇಟ್ ದ ಪೊಸಿಷನ್ ಆಫ್ Aij. ಮತ್ತಿದು ಈ ಹೊಸ ಮ್ಯಾಟ್ರಿಕ್ಸ್ ಎಲ್ಲಿಂದ ಬರುತ್ತೆ ಅಂತ ಹೇಳಿದ್ರೆ, ಎಲಿಮೆಂಟ್ಸ್ ಫ್ರಮ್ ನಾನ್ ith ರೋ ಆ್ಯಂಡ್ ಕಾಲಮ್, jth ಕಾಲಮ್ ಇಲ್ಲಿಂದ ಬರುತ್ತೆ ಸರಿನಾ. ಇವಾಗ ಒಂದು ಉದಾಹರಣೆ ನೋಡಿಸ್ಬಿಡ್ತೀನಿ. ಇಂಥ ನಂಬರ್ ಇದೆ ನೋಡಿ, ಇಲ್ಲಿ ಅಬ್ಸರ್ವ್ ಮಾಡಿ ಮ್ಯಾಟ್ರಿಕ್ಸ್ನ ಒಂದು ಸತಿ. ಹಾಂ, ಮೊದಲೇ ರೋ ಎಲಿಮೆಂಟ್ಸ್ ಏನೇನೋ ಹೌದು 3 -1 -2 ಸರಿ. ಸೊ ಇವಾಗ ನಾನು 3 ಸೆಲೆಕ್ಟ್ ಮಾಡಿದೆ ಅಂತ ತಿಳ್ಕೊಳ್ಳಿ, ಮೊದಲೇ ಎಲಿಮೆಂಟ್ ಅದು. ಸೊ ನಿಮ್ಮ ಪವರ್ ಬಂದು 1 + 1 ಬರುತ್ತೆ. ಸೊ -1 ಟು ದ ಪವರ್ ಆಫ್ E1 ಅಂತ ಹೇಳಿದ್ರೆ 1 ಬರುತ್ತೆ. ಸೊ ಅದೇನು ಬದಲಾಗಲ್ಲ. ಇಂಟು 3 ಇಂಟು ಏನಿರುತ್ತೆ ಎಲಿಮೆಂಟ್ಸು ಇಮ್ಯಾಜಿನ್ ಮಾಡ್ಕೊಳ್ಳಿ. ಸೊ ಈ ರೀತಿಯಲ್ಲಿ ನಿಮ್ಮ ತಲೆಯಲ್ಲಿ ಓಡಬೇಕು. ಮುಂದಿನ ಏನು ತೊಗೊಬೇಕು ನಾವು ಯೋಚನೆ ಮಾಡಿ. -1 ಟು ದ ಪವರ್ ಆಫ್ 1 + 2 ಬರುತ್ತೆ ಸರಿ. ಇಂಟು ಏನು ಮಲ್ಟಿಪ್ಲೈ ಮಾಡಬೇಕು, ಕರೆಕ್ಟ್ -1 ಅಲ್ವಾ. ಯಾವ ಎಲಿಮೆಂಟ್ಸ್ ಇಗ್ನೋರ್ ಮಾಡಬೇಕು, ಒಂದು ನಿಮಿಷ ನೋಡ್ತೀನಿ ರೀ. ಯಾವ ಎಲಿಮೆಂಟ್ಸ್ ಇಗ್ನೋರ್ ಮಾಡಬೇಕು, ಯಾವ ಎಲಿಮೆಂಟ್ಸ್ ಹೊಸ ಮ್ಯಾಟ್ರಿಕ್ಸು ಯಾವ ಎಲಿಮೆಂಟ್ಸಿಂದ ಆಗುತ್ತೆ ಎಲ್ಲ ಯೋಚನೆ ಮಾಡಿದ್ರಾ. ಇವಾಗ ನೋಡಿ ಉತ್ತರನ ಸರಿ ಇದೆಯಾ, ಕನ್ಫರ್ಮ್ ಮಾಡ್ಕೊಳ್ಳಿ. ಏನು ಯೋಚನೆ ಮಾಡಿದ್ರಿ ಮತ್ತು ಅಲ್ಲೇನು ಬರೆದಿದೆ ಎಲ್ಲ ಸರಿ ಇದೆಯಲ್ಲ. ಮತ್ತು ಮುಂದೆ ಯಾವ ಎಲಿಮೆಂಟು, -2. ಹಾಂ, -1 ಟು ದ ಪವರ್ ಆಫ್ E1 ಬರುತ್ತೆ, ಅದು 1 + 3 ಅಲ್ವಾ ಪೊಸಿಷನ್ನು. ಹಾಗಾಗಿ 1 + 3 is 4 ಆ್ಯಂಡ್ ಈವನ್ ನಂಬರ್. ಸೊ ಹಾಗಾಗಿ 1 ಬರುತ್ತೆ. ಇಂಟು -2 ಇಂಟು ಯಾವ ಮ್ಯಾಟ್ರಿಕ್ಸ್ ಅಂತ ಯೋಚನೆ ಮಾಡಿ. ಸರಿ ಅಲ್ವಾ. ಇದನ್ನು ಸಾಲ್ವ್ ಮಾಡ್ತು ಅಂತ ಹೇಳಿದ್ರೆ ನಮ್ಮ ಉತ್ತರ -12 ಬರುತ್ತೆ ಆಯಿತಾ. ಇಲ್ಲೊಂದು ನಮ್ಮದೇ ಆದಂಥ ಒಂದು ನಂಬರ್ ತೊಗೊಂಡು ಯೋಚನೆ ಮಾಡೋಣ. ಸೊ ಇಲ್ಲಿ ನಾವು ವಿಲ್ ಬಿ ಯೂಸಿಂಗ್ ಎಕ್ಸ್ಪ್ಯಾನ್ಷನ್ ಅಲಾಂಗ್ ಎಲ್ಲ ರೋ ಎಲ್ಲ ಕಾಲಮು ಕೂಡ ತೊಗೊಬೋದು ನಾವು. ಅದು ಹೇಗೆ ಅಂತ ಹೇಳಿ ನಾನು ಹೇಳ್ತೀನಿ. ರೋ R1. ಸೊ ಇದನ್ನು ನಾವು ಈ ರೀತಿ ಸಾಲ್ವ್ ಮಾಡ್ತಿದ್ವಿ. 2 0 -3 ಅಂತ ತೊಗೊಳೋಣ. ಮತ್ತು ಮುಂದೆ 1 3 0 -2 -1 4. ಸೊ ನಾವು ಫಸ್ಟ್ ರೋ ಫಾಲೋ ಮಾಡ್ತಾಯಿದ್ದೀವಿ. ಸೊ ಹಾಗಾಗಿ ಡಿಟರ್ಮಿನೆಂಟ್ ಆಫ್ B is equal to ಫಸ್ಟು -1 ಟು ದ ಪವರ್ ಆಫ್ E1 1 + 1
ಇಂಟು 2 ಇಂಟು ಯಾವ ಎಲಿಮೆಂಟ್ಸ್ ಇಗ್ನೋರ್ ಮಾಡೋಕ್ಕೋ ಇದು ಮತ್ತು ಇದನ್ನು ಎಲಿಮಿನೇಟ್ ಮಾಡಿ 3 0 -4 ಮತ್ತು -1 ಮತ್ತು 4 ಮತ್ತು ಮುಂದೆ -1 to the power of 1 + 2 ಇಂಟು ಯಾವ ಎಲಿಮೆಂಟ್ ಇದೆ ಇಲ್ಲಿ 0 ಇಂಟು ಎನಿಥಿಂಗ್ಗೆ 0, ಹಾಗಾಗಿ ಇಗ್ನೋರ್ ಮಾಡೋಣ. -1 to the power of 1 + 3 ಇಂಟು ಏನು ಎಲಿಮೆಂಟ್ ಇಲ್ಲಿ -3 ಇಂಟು ಇಲ್ಲಿ ವಿ ಆರ್ ಲುಕಿಂಗ್ ಎಟ್ ದ ಮ್ಯಾಗ್ನಿಟ್ಯೂಡ್ ಆ್ಯಕ್ಚುಲಿ ಡಿಟರ್ಮಿನೆಂಟು. ಇಲ್ಲಿ ಏನೇನು ಎಲಿಮೆಂಟ್ಸ್ ಬರುತ್ತೆ 1 3 -2 -1 ಸರಿ ಅಲ್ವಾ. ಇದು ಕ್ಯಾಲ್ಕುಲೇಷನ್ ಮಾಡ್ತು ಅಂದರೆ ನಾರ್ಮಲ್ ಕ್ಯಾಲ್ಕುಲೇಷನ್. ನೀವು ಇದನ್ನು ನಾವು ದಟ್ ಶುಡ್ ಬಿ ದ ಫಸ್ಟ್ ಥಿಂಗ್ ಟು ಬಿ ಮಲ್ಟಿಪ್ಲೈಡ್ ಅಲ್ವಾ, 2 × 2 ಮ್ಯಾಟ್ರಿಕ್ಸ್. ಸೊ ಇದು 1 ಆಗುತ್ತೆ, ಇದು 2 ಆಗುತ್ತೆ. ಇದರಲ್ಲಿ ಇದು 12 -0, ಮುಂದಿನ ಎಲಿಮೆಂಟ್ ಬಂದು 0. ಸುಮ್ಮನೆ ಹಾಗೆ ಬರಿತಾ ಇದ್ದೀನಿ, ಕನ್ಫ್ಯೂಷನ್ ಬೇಡ ಅಂಥೇಳಿ. ಮುಂದಿನ ಎಲಿಮೆಂಟ್ ಬಂದು 1 -3 -1 -6. ಇದು ಸಾಲ್ವ್ ಮಾಡ್ತು ಅಂತ ಹೇಳಿದ್ರೆ ಇದು 24, ಇದು -3 ಇಂಟು 6 5 15. ಸೊ ಕೊನೆಯದಾಗಿ 15 9. ಸೊ ದಿಸ್ ಈಸ್ ಯೋರ್ ಡಿಟರ್ಮಿನೆಂಟ್ ಆಫ್ ಬಿ. ಸೊ ಈ ರೀತಿಯಲ್ಲಿ ಕ್ಯಾಲ್ಕುಲೇಷನ್ ಮಾಡ್ತೀವಿ ನಾವು. ಇವಾಗ R2 R3 ಅಂತೆಲ್ಲ ಹೇಳಿ ತೊಗೊಬೋದು, C1 C2 ಅಂತೆಲ್ಲ ಹೇಳಿ ತೊಗೊಬೋದು ಅಂತ ಹೇಳ್ತಾರೆ. ಹೇಗೆ ಯೋಚನೆ ಮಾಡಬೇಕು ಅದನ್ನು, ಅದು ಹೇಗೆ ಕಾಣುತ್ತೆ ಇಲ್ಲಿ ನೋಡ್ತೀವಿ ಇವಾಗ. ಸೊ ವಿ ಆರ್ ಲುಕಿಂಗ್ ಎಟ್ ಸೆಕೆಂಡ್ ರೋ ಅಲ್ಲಿ ಏನೇನು ಎಲಿಮೆಂಟ್ಸ್ ಇದೆ ಯೋಚನೆ ಮಾಡಿ. ಫಸ್ಟು ನೋಡ್ಕೊಬೇಕು. ಮೊದಲೇ ಎಲಿಮೆಂಟ್ ಏನು A21. ಸೊ ಅಲ್ಲಿ ಯಾವ ಎಲಿಮೆಂಟ್ಸ್ ಮಿಕ್ಕಿದೆ ನೋಡಿ. ಸೊ ದ್ಯಾಟ್ ವುಡ್ ಬಿ ಪಾರ್ಟ್ ಆಫ್ ಯುವರ್ ನ್ಯೂ ಮ್ಯಾಟ್ರಿಕ್ಸ್. ಸರಿನಾ. ಮುಂದಿನ ಎಲಿಮೆಂಟು ಕರೆಕ್ಟ್ A22. ಇಮ್ಯಾಜಿನ್ ಮಾಡ್ಕೊಳ್ಳಿ. ಇಲ್ಲಿ ನಾನು ಪವರ್ ಬಗ್ಗೆ ಹೇಳೋದು ಮರ್ತೋಯ್ತು. -1 to the power of ಇಲ್ಲಿ 2 + 1 ಏನಾಗುತ್ತೆ, ಇಲ್ಲಿ 3 ಆಗುತ್ತೆ. ಸೊ ಹಾಗಾಗಿ ಆಡ್ ಬರ್ತಾ ಇದೆ A21 ಅಲ್ಲಿ. A22 ಅಲ್ಲಿ ಏನು ಬರುತ್ತೆ, ಹೌದು 1 ಬರುತ್ತೆ. ಮತ್ತು ಇಂಟು A22 ಇಂಟು ಎಲಿಮೆಂಟ್ಸ್ ಏನೇನಿದೆ ನೋಡ್ಕೊಂಡ್ರಾ. ಸರಿನಾ. ಸೊ ಕೊನೆಯದಾಗಿ ಇಟ್ ವಿಲ್ ಬಿ -1 to the power of odd. ಹಾಗಾಗಿ -1 to the power of odd ಇಂಟು A23 ಇಂಟು ಅಲ್ಲಿ ಮಿಕ್ಕಿದ ಎಲಿಮೆಂಟ್ಸು. ಸರಿನಾ. ಇದು ನಿಮ್ಮ ರೋ 2 ಮೆಥಡಾಲಜಿ. ಇವಾಗ ಕಾಲಮ್ 1 ನಾನು ನೋಡಿಸ್ತೀನಿ. ಕಾಲಮ್ 1 ಹಿಡ್ಕೊಂಡು ಹೇಗೆ ಮಾಡಬೇಕು ಅಂಥೇಳಿ. ಸೊ ಮೊದಲೇದಾಗಿ ಕಾಲಮ್ 1 ಎಲ್ಲಿದೆ, ಎಲಿಮೆಂಟ್ಸ್ ಏನು ಅಂತ ಯೋಚನೆ ಮಾಡಿದ್ರಾ. A11 A21 A31. ಅದರಲ್ಲಿ ಈವನ್ ನಂಬರು ಆಡ್ ನಂಬರ್ ಏನೇನು ಬರ್ಬೋದು, ಈವನ್ ಪವರ್ ಆಡ್ ಪವರು ನೋಡಿದ್ರಾ. A11 ಈವನ್ನು, A21 ಆಡು, A31 ಈವನ್ನು. ಸೊ ಪ್ಲಸ್ಸು -1 +1 ಈ ರೀತಿಯಲ್ಲಿ ಬರುತ್ತೆ. ಮತ್ತು ಎಲಿಮೆಂಟ್ಸ್ ನೋಡ್ಕೊಳ್ಳಿ, ನೀವೇ ಯೋಚನೆ ಮಾಡಿ ಏನು ಬರಬೇಕು ಅಂಥೇಳಿ. ಮುಂದಿನ ಎಲಿಮೆಂಟ್ ಏನು A11 ಮತ್ತು ಮುಂದಿನ ಎಲಿಮೆಂಟು ಹೌದು A21 ಬರಬೇಕು ಇವಾಗ. ignoring those rows and columns. -1 ಬರ್ತಾ ಇದೆ. ಸೊ ಈ ರೀತಿಯಲ್ಲಿ ನೀವು ಯಾವುದೇ ಒಂದು ಕಾಲಮ್ ಯಾವುದೇ ಒಂದು ರೋ ತೊಗೊಂಡು ಈ ರೀತಿ ಕೆಲಸ ಮಾಡ್ಕೊಂಡು ಹೋಗ್ಬೋದು. ಸರಿನಾ. ಹಲವಾರು ಟ್ರಿಕ್ಸ್ ಇದೆ, ಹೋಗ್ತಾ ಕಲಿತೀರಾ. ಸೊ ತಕ್ಷಣಕ್ಕೆ ಇದು ಇಂಟ್ರಡಕ್ಷನ್ನು. ಸೊ ಇದು ಇನ್ನೂ ಹೋಗ್ತಾ ಸುಲಭ ಆಗುತ್ತೆ. ಮಾಡಬೇಕಾದ್ರೆ ಹುಷಾರಾಗಿ ಮಾಡಲೇಬೇಕು. ಹೌದು, ಅದು ನಿಜ.